ಹಾಯ್ ಫ್ರೆಂಡ್ಸ್, ನಾನಿವತ್ತು ರಾಗಿ ಮುದ್ದೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಒಂದು ಬಾಣಲಿ ಅಥವಾ ಪಾತ್ರೆಯನ್ನು ಇಟ್ಕೊಂಡು ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕುದ್ದಿದ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕೋಬೇಕು. ನೋಡಿ, ಈ ಥರ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಇದು ಚೆನ್ನಾಗಿ ಕುದ್ದಿದ ಮೇಲೆ ಇವಾಗ ನಾವು ಅದನ್ನು ಚೆನ್ನಾಗಿ ಥರ ಕಲಕ್ಕೋಬೇಕು, ಅಂದರೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಸ್ವಲ್ಪ ಗಂಟುಗಳೆಲ್ಲ ಇಲ್ದಿರೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಒಂದು ಕೈಯಲ್ಲಿ ವಿಡಿಯೋ ತೆಗಿತಾ ಇದ್ದೀನಿ, ಅದಕ್ಕೆ ನಾನು ಹಂಗೆ ತೋರಿಸ್ತಾ ಇದ್ದೀನಿ. ಕ್ಲಿಯರಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ನೀಟಾಗಿ ಗಂಟು ಇಲ್ದಿರ ನಾವು ಈ ಥರ ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡಿದಾದಮೇಲೆ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು. ಒಂದು 15 ನಿಮಿಷ ಆದರೂ ಅಟ್ಲೀಸ್ಟ್ ಬಿಡಬೇಕು. ಜಾಸ್ತಿ ಹಿಟ್ಟನ್ನ ಇಡಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಾಗಿದ ಮೇಲೆ ಕೆಳಗೆ ಇಳಿಸ್ಕೊಂಡು ಈಗ ಮುದ್ದೆಯನ್ನು ಮಾಡ್ಕೋಬೇಕು. ಕೈಗೆ ಅಂಟಬಾರ್ದು. ಯಾವಾಗ ಕೈಗೆ ಅಂಟಬಾರ್ದೋ ಆವಾಗ ಚೆನ್ನಾಗಿರುತ್ತೆ ಮುದ್ದೆ. ಅಂಟಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಅರ್ಥ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಕೈಗೆ ಅಂಟಲೇಬಾರ್ದು. ತುಂಬ ಒಳ್ಳೆಯದು ಮುದ್ದೆ, ಮಕ್ಕಳಿಗೆ ದೊಡ್ಡವ್ರಿಗೂ ಕೂಡ. ಪರ್ ಡೇಗೆ 1 ಟೈಮ್ ಆದರೂ ತಿನ್ನಿ. ಯಾವುದೇ ಸಾರಿಗೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ವಿಡಿಯೋ